ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ನವಿತಾ ಜೈನ್. ಸಂಸದೆ ಸುಮಲತಾ ಅಂಬರೀಶ್ ಕಾರ್ಯಕ್ರಮದಲ್ಲಿ ಗಲಾಟೆ ನಡೆದಿದ್ದು ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ಬಡಿದಾಟ ನಡೆದಿದೆ. ಕೈ ಮಿಲಾಯಿಸಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ನ ಕಾರ್ಯಕರ್ತರು. ಸಂಸದೆ ಸುಮಲತಾ ಅಂಬರೀಶ್ ಅವರು ಪಾಲ್ಗೊಳ್ಳಬೇಕಾಗಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ಬಡದಾಟ ಆಗಿದೆ. ಕಾಂಗ್ರೆಸ್ ನಾಯಕರ ಸುಮಲತಾ ಅವರ ಫೋಟೋವನ್ನು ಮಾತ್ರ ಹಾಕಲಾಗಿದೆ, ಜೆಡಿಎಸ್ ನಾಯಕರ ಫೋಟೋ ಹಾಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಹೊಡೆದಾಟ ಬಡದಾಟ ನಡೆದಿದ್ದು ಮಂಡ್ಯದ ಗೌಡಗೆರೆಯ ಮಹದೇಶ್ವರ ದೇವಾಲಯದ ಉದ್ಘಾಟನೆ ಇತ್ತು. ಉದ್ಘಾಟನಾ ವೇದಿಕೆ ಬಳಿ ಕಾರ್ಯಕರ್ತರು ಬಡದಾಟ ಮಾಡಿಕೊಂಡಿದ್ದಾರೆ, ತಳ್ಳಾಟ ಆಗಿದೆ. ಪೋಸ್ಟರ್ಗಳಲ್ಲಿ ಜೆಡಿಎಸ್ನವರ ಫೋಟೋ ಹಾಕಿಲ್ಲ ಅನ್ನುವಂತಹ ವಿಚಾರಕ್ಕೆ ಅಲ್ಲಿ ನೂಕಾಟ, ತಳ್ಳಾಟ, ಹೊಡೆದಾಟ, ಬಡಿದಾಟ ಎಲ್ಲವೂ ನಡೆದು ಹೋಗಿದೆ. ಕೇವಲ ಕಾಂಗ್ರೆಸ್ ನಾಯಕರ ಹಾಗೂ ಸುಮಲತಾ ಅವರ ಫೋಟೋ ಹಾಕಿದ್ದೀರಾ ಅಂತ ಜೆಡಿಎಸ್ ಕಾರ್ಯಕರ್ತರು ಕಿರಿಕನ್ನ ಆರಂಭ ಮಾಡಿದ್ರು. ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದ ಹಿನ್ನೆಲೆಯಲ್ಲಿ ವೇದಿಕೆಯಿಂದ ಕೆಳಗಿಳಿದ್ರು ಸುಮಲತಾ ಅವರು. ಅನಂತರ ಪೊಲೀಸರು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಮಾಡಿದ್ರು. ಗಲಾಟೆ ತಿಳಿಗೊಂಡ ಬಳಿಕ ಸುಮಲತಾ ಅವರನ್ನ ಸಮಾಧಾನಗೊಳಿಸಿ ಮತ್ತೆ ಗ್ರಾಮಸ್ಥರು ವೇದಿಕೆಗೆ ಕರೆ ತಂದಿದ್ದಾರೆ. ಸುಮಲತಾ ಅವರು ಇಲ್ಲಿ ದೇವಸ್ಥಾನದ ಉದ್ಘಾಟನೆ ಮಾಡಬೇಕಾಗಿತ್ತು, ಆದ್ರೆ ಫೋಟೋ ವಿಚಾರ ಇದೆಯಲ್ಲ ಅದು ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೊಡೆದಾಟ ಬಡಿದಾಟಕ್ಕೆ ಕಾರಣ ಆಗಿದೆ. ಆಯೋಜಕರಾಗಿರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮವನ್ನ ಯಾರು ಆಯೋಜನೆ ಮಾಡಿದ್ರು ಅವರ ಹಾಗಾದ್ರೆ ಏನ್ ಮಾಡಿದ್ರು, ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನ ಮಾಡಲಾಯಿತು. ಪೊಲೀಸರು ಮಧ್ಯಪ್ರವೇಶ ಮಾಡಿದ ಬಳಿಕ ಈ ಒಂದು ಹೊಡೆದಾಟ ಬಡಿದಾಟ ನಿಂತಿದ್ದು. ಸುಮಲತಾ ಅವರು ಬಂದಿದ್ರು, ಆದ್ರೆ ಈ ತರ ಆಗೋದನ್ನ ನೋಡಿ ಸೀದಾ ನೇರವಾಗಿ ಅವರು ವೇದಿಕೆಯಿಂದ ಕೆಳಗಿಳಿದು ತನ್ನ ಕಾರಿನತ್ತ ಹೋಗ್ತಾರೆ. ನಂತರ ಪೊಲೀಸರು ಇದನ್ನ ಸರಿ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ನಂತರ ಮತ್ತೆ ಸಮಾಧಾನ ಮಾಡಿ ಸಂಸದೆ ಸುಮಲತಾ ಅವರನ್ನ ವೇದಿಕೆಗೆ ಕರೆತರಲಾಗತ್ತೆ. ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಅನುಕೂಲ ಆದ್ರೆ ಈ ಬಗ್ಗೆ ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿ ಮಂಡ್ಯದಲ್ಲಿ ಇವತ್ತು ಸಂಸದೆ ಸುಮಲತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ವಿಚಾರ, ಸುಮಲತಾ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರಾ, MLA ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾರಾ ಅಥವಾ ಅಭಿಷೇಕ್ ಕಾಂಟೆಸ್ಟ್ ಮಾಡ್ತಾರಾ ಅನ್ನುವಂತಹ ಸಾಕಷ್ಟು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅಂಬರೀಶ್ ಅವರು ಮಾತನಾಡಿದ್ದಾರೆ. ನನ್ನ ಮತ್ತು ಅಭಿಷೇಕ್ನನ್ನ ರಾಜ್ಯ ರಾಜಕೀಯಕ್ಕೆ ಕರೆತಿದ್ದಾರೆ, ಅದರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯ ನಿರ್ಧಾರ ಮಾಡಿಲ್ಲ, ಕಾಲ ಕೂಡಿ ಬಂದಾಗ ನಿರ್ಧಾರ ಆಗತ್ತೆ ಅನ್ನೋದು ಸುಮಲತಾ ಅವರ ಮಾತು. ಈ ಮೂಲಕ ಈಗ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಸುಮಲತಾ. ಅದರ ಬಗ್ಗೆ ನಿರ್ಧಾರವನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಬೆಂಬಲಿಗರ ಸಭೆ ಅನ್ನೋದು ಅವರವರ ಒಂದು ಚರ್ಚೆಗೆ ಮಾಡ್ತಾ ಇರುವಂಥ ವಿಷಯ. ನನ್ನನ್ನ ಅಥವಾ ಅಭಿಷೇಕ್ನ ಒಂದು 2-3 ವರ್ಷಗಳಿಂದನೂ ಅವರು ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತುಕತೆ ಅವರು ಒಂದು ಬೇಡಿಕೆ ಅನ್ನೋ ರೀತಿಯಲ್ಲಿ ಮಾಡ್ತಾನೆ ಇದ್ದಾರೆ. ಅದರ ಬಗ್ಗೆ ನಾನು ಇನ್ನೂ ಯಾವುದೇ ಒಂದು ನಿರ್ಧಾರ ತಗೊಂಡಿಲ್ಲ, ಅದು ನಿಜ. ರೀತಿ ಸಿಕ್ಕಿದಾಗ ಮಾತುಕತೆ ನಡೆಸಿದಾಗ ಅವರು ಕೇಳ್ತಾರೆ, ನೀವು ಸ್ಟೇಟ್ಗೆ ಬಂದರೆ ನಮ್ಗೆ ಸ್ವಲ್ಪ ಅನುಕೂಲ ಆಗತ್ತೆ, ಇಲ್ಲಿ ಸ್ವಲ್ಪ ಅಭಿವೃದ್ಧಿಯ ಕೆಲಸಕ್ಕೆ ಇನ್ನಷ್ಟು ನೀವು ನಿಮ್ಮ ಕೈಲಿಂದ ಹೆಚ್ಚಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋ ಒಂದು ರಿಕ್ವೆಸ್ಟ್ ಅವರಲ್ಲಿ ಇದೆ. ನೋಡೋಣ ಏನಾಗತ್ತೆ, ಅದು ಯಾವ ರೀತಿ ಎಲ್ಲ ಅದು ಫೇವರಬಲ್ ಆದರೆ ತಾನೇ ನಾನು ಮಾಡೋಕ್ಕಾಗತ್ತೆ. ನನ್ನ ಪಾಡಿಗೆ ನಾನೇ ಆ ಹೆಜ್ಜೆ ಇಟ್ಬಿಟ್ರೆ ಅದಕ್ಕೆಲ್ಲ ಕೂಡಿ ಬಿಜೆಪಿ ನಾಯಕರ ನಡುವೆಯೇ ಅಗ್ರೆಸಿವ್ ಮಾತಿನ ಕತೆ. ಕಾಂಗ್ರೆಸ್ ವಿರುದ್ಧ ಅಗ್ರೆಸಿವ್ ಆಗಿ ಮಾತಾಡ್ತಿಲ್ಲ, ತಮ್ಮವರ ವಿರುದ್ಧವೇ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಮಾಧುಸ್ವಾಮಿ ಅವರು. ನಮ್ಮ ನಾಯಕರು ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಬೇಕು, ಕಾಂಗ್ರೆಸ್ನವರು ಮಾಡ್ತಾ ಇರುವ ಆರೋಪಕ್ಕೆ ಅಗ್ರೆಸಿವ್ ಆಗಿ ಆನ್ಸರ್ ಅನ್ನ ಕೊಡಬೇಕು ಅನ್ನೋದು ಮಾಧುಸ್ವಾಮಿ ಅವರ ಮಾತು. ಅವರ ಹೇಳಿಕೆಗೆ ಸಿಎಂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಾಧುಸ್ವಾಮಿ ಅಗ್ರೆಸಿವ್ ಆಗಿ ಮಾತಾಡ್ಲಿ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಇನ್ನಷ್ಟು ಅಗ್ರೆಸಿವ್ ಆಗಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಪ್ರತಿದಿನ ಕಾಂಗ್ರೆಸ್ನವರು ಬಿಜೆಪಿ ನಾಯಕರ ಮೇಲೆ ಆರೋಪವನ್ನ ಮಾಡ್ತಾನೆ ಇಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಒಂದು ಹೇಳಿಕೆಗಳು ಹೊರಬಿದ್ದಿದೆ. ಮಾತಾಡ್ತಾ ಇದ್ದೆ, ಬಿ ಅಗ್ರೆಸಿವ್, ನೀವು ಮಾತಾಡಕ್ ಶುರು ಮಾಡಿ
ನೀವು ಮೇಲ್ ಬೀಳಕ್ ಶುರು ಮಾಡಿ, ನೀವು ಮಾಡೋದು ಹೇಳಕ್ ಶುರು ಮಾಡಿ, ಆಗ ಅವರು ಭಾವಿಸ್ಕೋತಾರೆ. ಅವ್ರು ನಾಡಕ್ ಬಿಟ್ರೆ ಅವ್ರು ಆಡ್ತಾನೆ ಇರ್ತಾರೆ. ಮೊದ್ಲು ಅವ್ರು ಸ್ಟಾರ್ಟ್ ಮಾಡಿ ಸರಿ, ಅವ್ರಿಗೆ ಹೇಳಿದ್ದೀನಿ. ಅವ್ರು ವಿಧಾನಸಭೆಯಲ್ಲಿ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ, ಅದನ್ನ ಬಹಿರಂಗವಾಗಿ ಅವ್ರು ಸ್ಟಾರ್ಟ್ ಮಾಡ್ಲಿ. ಇದಕ್ಕಿಂತ ಅಗ್ರೆಸಿವ್ ಇನ್ನೇನು ಹೇಳ್ಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಅಗ್ರೆಸಿವ್ ಅನ್ನುವ ವಿಚಾರ ಈಗ ಬಿಜೆಪಿ ನಾಯಕರಲ್ಲೇ ಅಗ್ರೆಸಿವ್ಗೆ ಕಾರಣ ಆಗಿದೆಯಾ, ಹೇಗೆ? ಖಂಡಿತವಾಗಿಯೂ ನವಿತಾ ಜೈನ್, ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರು ಕಾಂಗ್ರೆಸ್ನವರ ಆರೋಪಗಳಿಗೆ ಸರಿಯಾಗಿ ಪ್ರತ್ಯುತ್ತರನ್ನ ಕೊಡ್ತಿಲ್ಲ ಮತ್ತು ಅಗ್ರೆಸಿವ್ ಆಗಿ ಯಾರು ಅಟ್ಯಾಕ್ ಮಾಡ್ತಿಲ್ಲ ಅಂತೇಳಿ ಇವತ್ತು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ನೀಡಿ ಜೆ.ಸಿ. ಮಾಧುಸ್ವಾಮಿ ಅವರು ವಿಧಾನಸಭೆಯಲ್ಲಿ ಮಾತ್ರ ಅಗ್ರೆಸಿವ್ ಆಗಿ ವಿಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸುವುದಲ್ಲ, ಹೊರಗಡೆ ಕೂಡ ನಡೆಸಲಿ ನಮ್ಮ ಮಾತನ್ನು ಕೂಡ ಹೇಳಿದ್ರು. ಇನ್ನು ಪ್ರತಿಯಾಗಿ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಇನ್ನೆಷ್ಟು ಅಗ್ರೆಸಿವ್ ಮಾಡಬೇಕೆಂಬ ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆ ಜೆ.ಸಿ. ಮಾಧುಸ್ವಾಮಿ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ, ಕಾಂಗ್ರೆಸ್ನ ಹೋರಾಟಗಳಿರ್ಬೋದು, ಅವರ ಆರೋಪಗಳಿಗೆ ಅಗ್ರೆಸಿವ್ ಆಗಿ ಬಿಜೆಪಿ ಉತ್ತರ ಕೊಡ್ತಿಲ್ಲ. ಈ ಎಲ್ಲದ್ರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಬಿಜೆಪಿಯ MLC ಆಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೂಡ ನಾವು ಮಾತನಾಡೋಣ. ಸರ್, ಜೆ.ಸಿ. ಮಾಧುಸ್ವಾಮಿ ಹೇಳ್ತಾರೆ ಕಾಂಗ್ರೆಸ್ ವಿರುದ್ಧವಾಗಿ ತಾವು ಅಗ್ರೆಸಿವ್ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು, ಆದ್ರೆ ನಮ್ಮರು ಯಾರು ಅಗ್ರೆಸಿವ್ ಇಲ್ಲ, ಅವರ ಆರೋಪಗಳನ್ನ ಜನಸಾಮಾನ್ಯರು ನಂಬುತ್ತಿದ್ದಾರೆ ನಮ್ಮ ಮಾತನ್ನು ಕೂಡ ಹೇಳಿದ್ರು. ಇದು ಬಿಜೆಪಿಯ ಇವತ್ತಿನ ಸ್ಥಿತಿಗತಿಯ ಅಸಹಾಯಕತೆಯಾ? ಇಲ್ಲ, ಅಸಹಾಯಕತೆ ಏನಿಲ್ಲ. ಸುಳ್ಳುಗಳಿಗೆ ಏನು ಅಗ್ರೆಸಿವ್ ಬೇಕು? ಇವತ್ತು ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥ ಎಲ್ಲ ಆಪಾದನೆಗಳು ಸುಳ್ಳು ಆಪಾದನೆಗಳು. ನಾನಿವತ್ತು ಲೋಕಾಯುಕ್ತರನ್ನು ಭೇಟಿಯಾಗಿ ನಾನು ಆಧಾರ ಸಮೇತ ಇವತ್ತು ದಾಖಲಾತಿಗಳನ್ನು ಕೊಟ್ಟು ಅವರನ್ನು ನಾನು ಡಿಮ್ಯಾಂಡ್ ಮಾಡಿದ್ದೇನೆ. ಇವತ್ತು ದೂರು ದಾಖಲು ಮಾಡಿದ್ದೇನೆ. ಇಡೀ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಕೂಡ ಈ ಕಾಂಗ್ರೆಸ್ನ ಸರ್ಕಾರ ಏನಿತ್ತು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಅದು 40 ಜನ ಕಳ್ಳರು ಅಂತೇಳಿ ಒಂದು ಸಿನಿಮಾ ಬಂದಿತ್ತು. ಆ ಥರದ ಒಂದು ಸರ್ಕಾರ. ಈಗ ಜೆ.ಸಿ. ಮಾಧುಸ್ವಾಮಿ ಹೇಳ್ತಾ ಇದ್ದಾರೆ, ಈಗ ಕಾಂಗ್ರೆಸ್ ನಿಮ್ಮ 40% ಸರ್ಕಾರ ಅಂತ ಹೇಳ್ತಿದ್ದಾರೆ. ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಇವತ್ತು 1100 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುವಂಥದ್ದು, ಬೇಳೆ 70 ರೂಪಾಯಿ ಇದ್ದಿದ್ದು 170 ರೂಪಾಯಿ ಆಗಿರುವಂಥದ್ದು, ಅಡುಗೆ ಎಣ್ಣೆ 80 ರೂಪಾಯಿ ಇದ್ದಿದ್ದು 150 ರೂಪಾಯಿ ದಾಟಿರುವಂಥದ್ದು, ಈ ಎಲ್ಲವನ್ನು ಇಟ್ಕೊಂಡು ಒಟ್ಟಾರೆ ನಿಮ್ಮ ಭ್ರಷ್ಟಾಚಾರ ಇರ್ಬೋದು, ಈ ಬಿಜೆಪಿ ವಿರುದ್ಧ ಅವರು ಪದೇ ಹರಿಯಾಯ್ತಿದ್ರು. ಆದರೆ ಇದನ್ನು ಸರಿಯಾಗಿ ಡಿಪೆಂಡ್ ಮಾಡ್ಕೊಳ್ತಿಲ್ಲ ಅಂತೇಳಿ ಒಬ್ಬ ಕಾನೂನು ಸಚಿವರು ಈ ಥರ ಹೇಳಿರುವಂಥದ್ದು ಇದು ಅಸಹಾಯಕತೆ. ಇದು ಅಸಹಾಯಕತೆ ಅಲ್ಲ, ಇನ್ನೂ ಕೂಡ ನಾವು ತೀಕ್ಷ್ಣ ಅವರನ್ನು ಖಂಡಿಸಬೇಕು. ಅವರ ಸುಳ್ಳುಗಳನ್ನು ಬಯಲಿಗೆಳಿಬೇಕು. ಅವರು ಮಾಡ್ತಾ ಇರ್ತಕ್ಕಂಥ ಅಪಾದನೆಗಳಿಗೆ ಉರುಳಿಲ್ಲ ಅಂತಕ್ಕಂಥದ್ದನ್ನು ಜನರಿಗೆ ನಾವು ತಲುಪಿಸಬೇಕು ಅಂತಕ್ಕಂಥದ್ದು ಅವರ ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೊಂದು ದಿವಸ ಭ್ರಷ್ಟಾಚಾರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಅವರಿಗೆ ಯಾವ ಯೋಗ್ಯತೆಯೂ ಇಲ್ಲ. ಯಾಕಂದರೆ ಈ ಭ್ರಷ್ಟಾಚಾರವನ್ನೇ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನನಗೊಂದು ಸಣ್ಣ ವಿಷಯ ಆಯಿತು. ಸತ್ಯ ಹರಿಶ್ಚಂದ್ರ ಭಾರತೀಯ ಜನತಾ ಪಕ್ಷದವರು ಯಾಕೆ ತಮ್ಮನ್ನು ಸರಿಯಾಗಿ ಡಿಪೆಂಡ್ ಮಾಡ್ಕೊಳ್ತಿಲ್ಲ? ನೋಡಿ, ಹರಿಶ್ಚಂದ್ರನ ಪ್ರಶ್ನೆನ ನಾನು ಎತ್ತೋದಿಲ್ಲ. ಯಾರು ಹರಿಶ್ಚಂದ್ರರು ಅಲ್ಲ ಅಂತಕ್ಕಂಥದ್ದು ಜನರಿಗೆ ಬಿಟ್ಟ ವಿಚಾರ. ಇವತ್ತು ನಾವು ಎಷ್ಟು ಸಾಧ್ಯವೋ ನಾವು ದಾಖಲಾತಿಗಳೊಂದಿಗೆ ನಾವು ನಮ್ಮನ್ನು ಡಿಪೆಂಡ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ಯಾವುದಾದ್ರೂ ಆಪಾದನೆಗೆ ಏನಾದರೂ ಒಂದೇ ಒಂದು ಪೇಪರ್ ಅವರು ಕೆಂಪಯ್ಯನವ್ರನ್ನ ಹಿಡ್ಕೊಂಡ್ರು, ಅವರ ಮೂಲಕ ಹೇಳಿಸ್ತಾ ಬಂದರು. ಇದು ನಾವು ಹೇಳಿದ್ವಿ, ಇದು ಚುನಾವಣೆಯ ಟೂಲ್ ಕಿಟ್ ಅಷ್ಟೇ. ಎಲ್ಲ ಒಂದು ಕಡೆ ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿದ್ರಲ್ಲ, ಒಂದಷ್ಟು ಅರ್ಥ ಇದೆ, ಇದು ಸತ್ಯ ಅಂತ ತಾವು ಒಪ್ಕೋತೀರಾ? ನಮ್ಮಲ್ಲಿ ಎಲ್ಲರೂ ಮಾತಾಡ್ತಕ್ಕಂಥದ್ದನ್ನು ಕಲಿಬೇಕು ನಾವು. ಇವತ್ತು ನಮ್ಮ ಮೇಲೆ ಯಾರೇ ಆಪಾದನೆ ಮಾಡಿದಾಗ ನಾವು ಅದನ್ನು ಸುಮ್ಮನಿದ್ರೆ ಏನಾಗುತ್ತೆ, ಅದನ್ನು ಒಪ್ಪದಂಗಾಗತ್ತೆ. ಅದು ಅವರ ಉದ್ದೇಶ. ಥ್ಯಾಂಕ್ ಯು. ಇವಿಷ್ಟು ಚಲವಾದಿ ನಾರಾಯಣ್ ಅವರ ಅಭಿಪ್ರಾಯ. ಎಲ್ಲೊಂದು ಕಡೆ ಜೆ.ಸಿ. ಮಾಧುಸ್ವಾಮಿ ಅವರು ಹೇಳಿದ್ರಲ್ಲಿ ಸರಿ ಇದೆ. ಎಲ್ಲರೂ ಕೂಡ ಕಾಂಗ್ರೆಸ್ಸನ್ನು ಅಗ್ರೆಸಿವ್ ಖಂಡಿಸಬೇಕು, ಕೆಲವರು ಮಾತ್ರ ಮಾತನಾಡ್ತಾರೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಇವರು ಕೂಡ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಬಲ ಪ್ರದರ್ಶನವಾಗ್ತಾ ಇದೆ. ಕೋಲಾರ ಕ್ಷೇತ್ರದ ಬಗ್ಗೆ ಘೋಷಣೆ ಆದ್ಮೇಲೆ ನಡೀತಾ ಇರುವ ದೊಡ್ಡ ಸಮಾವೇಶವಿದು. ಇದರಲ್ಲಿ ಈಗ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ, ನೋಡೋಣ. 6/7/2021 ಪತ್ರ ಬರೆದಿರೋದು, 6/7/21 ಪತ್ರ ಬರೆದಿರೋದು 1.5 ವರ್ಷ ಆಯ್ತು. ನಕ್ಕಾವುಂಗ ನಕ್ಕಾನೆ ದುಂಗ. ಹಾಗಾದ್ರೆ ಯಾಕೆ ಏನು ಕ್ರಮ ತಗೊಂಡಿಲ್ಲ?
ಕೆಂಪಣ್ಣವರು ಹೇಳಿದ್ರು ತನಿಖೆ ಮಾಡಿಸಿ, ನಾನು ಅಗತ್ಯ ದಾಖಲಾತಿಗಳನ್ನ ಕೊಡ್ತೇನೆ. ಮಾತೆತ್ತಿದ್ರೆ ಬಸವರಾಜ ಬೊಮ್ಮಾಯಿ ಅಂತಾರೆ. ಹಿಂದಿನ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇರ್ಲಿಲ್ವೋ? ಅಂದ್ರೆ ಇವ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಒಪ್ಕೊಂಡು ಹಿಂದಿನ ಸರ್ಕಾರದಲ್ಲಿ ಇರ್ಲಿಲ್ವೋ ಭ್ರಷ್ಟಾಚಾರ? ದಾಖಲಾತಿಗಳು ಕೊಡಿ, ದಾಖಲಾತಿಗಳು ಕೊಡಿ. ಕೆಂಪಣ್ಣವರು ಹೇಳಿದ್ರು ನೀವು ಎಂಕ್ವೈರಿ ಮಾಡಿಸಿ, ಎಂಕ್ವೈರಿ ಮಾಡಿಸಿದ್ರೆ ಅಗತ್ಯ ದಾಖಲಾತಿಗಳನ್ನು ನಾವು ಒದಗಿಸ್ತೇವೆ. ಒಂದು ವೇಳೆ ಒದಗಿಸ್ತೇ ಹೋದರೆ ನಾವು ನೀವು ಯಾವ ಶಿಕ್ಷೆ ಕೊಟ್ಟರು ಕೂಡ ಅದನ್ನ ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ರು. ಅವತ್ತಿನಿಂದ ಇವತ್ತಿನವರೆಗೆ 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ 3 ಬಾರಿ ಪ್ರಯತ್ನ ಮಾಡಿದೆ ಅಸೆಂಬ್ಲಿನಲ್ಲಿ ನಾನು ಪ್ರಸ್ತಾಪ ಮಾಡಿ. ಜೆಡಿಎಸ್ಗೆ ಮತ ಹಾಕಿದ್ರೆ ಬಿಜೆಪಿಗೆ ಹಾಕಿದಂತೆ, ಗೆದ್ದೆತ್ತಿನ ಬಾಲ ಹಿಡಿಯುತ್ತೆ ಅಂದಿದ್ರು ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಜೆಡಿಎಸ್ಗೆ ನೀವೇನಾದ್ರೂ ಮತ ಹಾಕಿದ್ರೆ ಅದು ಬಿಜೆಪಿಗೆ ಹಾಕದ ಹಾಗಾಗತ್ತೆ, ಹಾಗಾಗಿ ಯಾರು ಜೆಡಿಎಸ್ಗೆ ಮತ ಹಾಕಬೇಡಿ ಅನ್ನುವಂತಹ ಮಾತನ್ನ ಸಮಾವೇಶದಲ್ಲಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಎಚ್.ಡಿ.ಕೆ. ಧರ್ಮಸ್ಥಳದ ಸಿದ್ದವನದಲ್ಲಿ ಏನ್ ಮಾಡಿದ್ರಂತೆ? ಮೈತ್ರಿ ಸರ್ಕಾರ 1 ವರ್ಷಕ್ಕೆ ತೆಗಿತೀನಿ ಅಂದವರು ಯಾರು? ಸರ್ಕಾರವನ್ನ ತೆಗೆದಿದ್ದೇ ಇವರು ಅಂತ ಎಚ್.ಡಿ.ಕೆ. ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷ ಇದೆಯಲ್ಲ, ಆದ್ರೂ ಕುಮಾರಸ್ವಾಮಿ ಏನ್ ತಮಕೆ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ. ಪಂಚರತ್ನ ಕುಮಾರಸ್ವಾಮಿ ಅವರೇ, ನೀವು ಅಧಿಕಾರದಲ್ಲಿ ಇದ್ರಲ್ಲ, ಆಗ ಯಾಕೆ ಪಂಚರತ್ನಗಳನ್ನು ಮಾಡಲಿಲ್ಲ? ಯಾಕೆ ಪಂಚರತ್ನಗಳನ್ನು ಮಾಡಲಿಲ್ಲ? ಗೆದ್ದೆತ್ತಿನ ಬೆಲ ಬಾಲ ಹಿಡಿಯವರು ಯಾವತ್ತೂ ಕೂಡ ಸ್ವತಂತ್ರವಾಗಿ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಾಲ, ಬಿಜೆಪಿ ಬಂದ್ರೆ ಬಿಜೆಪಿ ಬಾಲ ಹಿಡ್ಕೊಂಡು ಅವರು ಈ 2 ಪಕ್ಷಗಳ ಮಧ್ಯದಲ್ಲಿ ಏನಾದರೂ ಬೆಳೆಗಳ ಬೇಯಿಸಬೇಕು ಅಂತ ಇರೋದು ಅವರು. ಅವ್ರಿಗೆ ದಯಮಾಡಿ ನೀವು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಓಟನ್ನು ವೇಸ್ಟ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಬಿಜೆಪಿಗೆ ಜೆಡಿಎಸ್ಗೆ ಓಟ್ ಕೊಟ್ಟರೆ ಬಿಜೆಪಿಗೆ ಓಟ್ ಕೊಟ್ಟರೆ ಆಗ್ತದೆ, ಇದು ತಿಳ್ಕೊಳ್ಳಿ. ದಯಮಾಡಿ ಜೆಡಿಎಸ್ ಪಕ್ಷವನ್ನ ಸೋಲಿಸಿ. ಸಿದ್ದವನದಲ್ಲಿ ಕೂತ್ಕೊಂಡು ಹರಿತಾ ಇದ್ರಲ್ಲ ಔಷಧಿ, ಇದರಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಪತ್ರಿಕೆಯಲ್ಲ ಬರಲಿಲ್ವಾ, ಮಾಧ್ಯಮದಲ್ಲಿ ಬರಲಿಲ್ವಾ? 1 ವರ್ಷ ಸರ್ಕಾರ 1 ವರ್ಷ ಆದ್ಮೇಲೆ ತೆಗಿತೀನಿ, ಯಾಕೆ ತಲೆ ಕೆಡಿಸ್ಕೊತೀರಿ? ಹೇಳಿದಾರೆ ಯಾರು? ನಾನು ಹೇಳಿದ್ದು ಸರ್ಕಾರನ ಉಳಿಸ್ಬೇಕು ಅಂತ ಹೊರಟೆ ಬಂದು, ನನಗೆ ಗೊತ್ತಿತ್ತೆಲ್ಲ ಇದಾಗುತ್ತೆ ಅಂತ. ಸರ್ಕಾರ ಉಳಿಸ್ಬೇಕು ಅಂತ ಹೋದರೆ ನೀವು 2 ಕಳಿಸಿದ್ರೆ, 2 ಬಿಜೆಪಿಯಿಂದ 5 ಜನ ತಂದರೆ ನಾನು 10 ಜನ ಕಳಿಸ್ತೀನಿ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಹಿಂಬಾಲಕರು ಪಟಾಲಂಗಳಿದ್ರಲ್ಲ, ಚರ್ಚೆ ಮಾಡಿರೋದು ನನಗೆ ಗೊತ್ತಿಲ್ವಾ? ಕಾರ್ಕಳದಿಂದಲೇ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಘೋಷಣೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಕೆಲ ತತ್ವ ಸಿದ್ಧಾಂತದ ವಿರುದ್ಧ ಇದು ನನ್ನ ಹೋರಾಟ. ನಾನು ನನ್ನ ಪಕ್ಷದವರು ಅಂದ್ರೆ ಶ್ರೀರಾಮ ಸೇನೆಯ ಅನೇಕ ಸಂಘಟನೆಯವರಿದಾರಲ್ಲ, ಅವರೆಲ್ಲರೂ ಕೂಡ ನಾವೀಗ ಎಲೆಕ್ಷನ್ಗೆ ನಿಲ್ಬೇಕು ಅಂತ ಹೇಳಿ ಹಿಂದಿನಿಂದಲೇ ಹೇಳ್ಕೊಂಡು ಬರ್ತಾ ಇದ್ರು. ಪ್ರಮೋದ್ ಮುತಾಲಿಕ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಕುರಿತು ಚರ್ಚೆ ಆಗ್ತಾ ಇತ್ತು. ಕಾರ್ಕಳದಿಂದಲೇ ನಿಲ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಘೋಷಣೆ ಮಾಡಿದ್ದಾರೆ, ನಾನು ಕಾರ್ಕಳದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ. ಬಿಜೆಪಿ ಮಾಡಿದ ಅಪಮಾನವನ್ನ ಮರೆಯಲ್ಲ, ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಪ್ರಮೋದ್ ಮುತಾಲಿಕ್. ಕಾರ್ಕಳದಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ. ಕಾರ್ಯಕರ್ತರ ಒತ್ತಡದಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದನ್ನ ನಿರ್ಧಾರವನ್ನು ಮಾಡಿದೆ. ಇಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಭ್ರಷ್ಟಾಚಾರ ಸಾಕಷ್ಟು ತುಂಬಿ ತುಳುಕ್ತಾ ಇದೆ. ಸೊ ನಿಮ್ಮಂಥವರು ಇಲ್ಲಿ ಬರಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಅವರ ಒತ್ತಡ, ಅವರ ಆಶೆ ಏನಿತ್ತು ಅದನ್ನ ಇವತ್ತು ನಾನು ಘೋಷಣೆ ಮಾಡಿ, ಸೊ ಈ ಹಿಂದುತ್ವ ಮತ್ತು ವೆಲ್ಕಮ್ ಬ್ಯಾಕ್.
ನಲಪಾಡ್ ಹಾಗೂ ಇಲಿಯಾಸ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಲಪಾಡ್ ಹಾಗೆಯೇ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಇಲಿಯಾಸ್ ಮಾತನಾಡಿದ್ದಾರೆ ಅನ್ನಲಾದಂತಹ ಈ ಆಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಇಬ್ಬರ ನಡುವಿನ ವಾಕ್ ಸಮರ ಎನ್ನಲಾಗ್ತಾ ಇರುವಂತಹ ಆಡಿಯೋ ಈಗ ವೈರಲ್ ಆಗ್ತಿದೆ. ನಾನೇ ಸರ್ ಇಲಿಯಾಸ್ ಇಲ್ಲು ಗೋರಿಗಂಡಿ ಕಾಂಡೆ ಹೋಬಳಿ ಶೃಂಗೇರಿ ಕ್ಷೇತ್ರ. ಮನೆ ನುಗ್ಸ್ತೀನಿ ಅಂದ್ರಲ್ಲ, ಎಷ್ಟೊತ್ತಿಗೆ ನುಗ್ಸ್ತೀರಾ ಸರ್? ಹೇಳದ್ ಕೇಳ ಅಣ್ಣ, ಎಷ್ಟೊತ್ತಿಗೆ ನುಗ್ಸ್ತೀಯ ಅಣ್ಣ? ಯಾರದ್ರಣ್ಣ ಒಂದ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅನ್ನೋದಿಲ್ವಾ? ನಮ್ಮಂತ ಕಾರ್ಯಕರ್ತರು 24 ಗಂಟೆ ಡೇ ಟೈಮಲ್ಲಿ ಮಾಡ್ತೀನಿ. ಇವಾಗ ನಂಗೆ ಕ್ಲಿಯರ್ ಆಗ್ಬೇಕು. ಬೆಳಗ್ಗೆ ಮನೆ ನುಗ್ಸ್ತೇನೆ ಅಂತ ಹೇಳಿದೆ ಅಲ್ಲ ಅಣ್ಣ, ಈಗ ನುಗ್ಸ್ಬೇಕಲ್ಲ, ಅದಕ್ಕೆ ನಾನು ನೋಡ್ತಿರೋದು. ಬೆಳಗಲ್ಲ, ಯಾವಾಗ ಬೇಕಾದ್ರೆ ಮಾಡ್ತೀನಿ. 24x7 ನಾವು ಪಕ್ಷಕ್ಕೆ ದುಡ್ದೀವಿ ಅಂದ್ಮೇಲೆ ನಮ್ಮಿಂದ ನೀವು ಮೇಲ್ ಬಂದಿರೋದ್ಮೇಲೆ ನಾನು ಮಾಡ್ತೀನಿ ಕಣ. ಮತ್ತಿನ್ಯಾರಿಗೆ ಮಾಡಿರೋದು? ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದೀನಿ ಅಂದ್ರೆ ನಿಮಗೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷನೇ ಪ್ರೆಸಿಡೆಂಟ್ ಆಗಿರೋದಣ್ಣ. ಹೇಳೋಣ, ಕುಡ್ದು ಯಾವನ್ ಮಾತಾಡ್ದ? ಆಯ್ತು, ವಿಡಿಯೋ ಕಾಲ್ ಮಾಡಿ. ಕುಡ್ದಿದ್ದೀನ ಕುಡ್ದಿಲ್ವಾ ಗೊತ್ತಾಗುತ್ತೆ, ಯಾರು ಕುಡ್ದಿಯಾರ ಯಾರು ಕುಡ್ದಿಲ್ಲ ಅಂತ. ವಿಡಿಯೋ ಕಾಲ್ ಮಾಡಲಾ? 2 ನಿಮಿಷ ಮಾತಾಡೋ ಪೇಷನ್ಸ್ ಇಲ್ವಾ ಸ್ಟೇಟ್ ಪ್ರೆಸಿಡೆಂಟಿಗೆ? ಕುಡ್ದೆ ಮಾತಾಡ್ತೀರ ನೀವು? ಕುಡ್ದಿಲ್ಲಲ್ವಾ ನೀವು? ಕುಡ್ದಿಲ್ಲಲ್ವಾ? ಮಾತಾಡ್ಬೋದಲ್ವಾ? ಯಾಕೆ ಮಾತಾಡಕ್ಕಾಗಲ್ಲ? ನಂಗೆ ಅದು ಗೊತ್ತಿಲ್ಲ ಕಣ. ನಾಳೆ ಬೆಳಗ್ಗೆ ನಾನು ಮನೆ ನುಗ್ಸ್ತೀನಿ ಅಂತ ಹೇಳಿದ್ರಲ್ಲ, ನುಗ್ಸ್ಬೇಕು. ನೀವು ಗಂಡಸಾರು ನೀವು ನುಗ್ಸ್ಬೇಕು, ಅಷ್ಟನ್ನು ಹೇಳೋದು. ಸ್ಟೇಟ್ ಪ್ರೆಸಿಡೆಂಟು ಹ್ಯಾರಿಸ್ ಮಗ ನೀವು, ನಲ್ಪಾಡು ಅಲ್ವಾ ನಿಮ್ಮ ಹೆಸರು? ನನ್ನ ಹೆಸರು ಇಲಿಯಾಸ್ ಇಲ್ಲು ಅಂತೇಳಿ ಗೋರಿಗಂಡಿ ಕಾಂಡೆ ಹೋಬಳಿ ಶೃಂಗೇರಿ ಕ್ಷೇತ್ರ. ಅಡ್ರೆಸ್ ಪೂರ್ತಿ ಕೊಟ್ಟಿನಿ, ತಾಕತ್ರಿ ನುಗ್ಸಿ ತೋರಿಸಿ, ಓಕೆನಾ? ಅದ್ಯಾವ ಚೇಲಗಳನ್ನ ಕಳಿಸಿ ನೋಡೋಣ. ಹೇಳಿ ಬ್ರದರ್. ಕುಡ್ದ್ಬಿಟ್ಟು ಯಾರು ಮಾತಾಡ್ತಿರೋದು? ನಿಯತ್ತಾಗಿ ಮಾತಾಡ್ತೀನಿ, ನಿಯತ್ತಾಗಿ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ನಿಯತ್ತಾಗಿ ರೆಸ್ಪೆಕ್ಟ್ ಕೊಡ್ಬೇಕಿತ್ತಾನ ನಂಗೆ? ಯಾಕೆ ಬೆಳಗ್ಗೆ ಮಾತಾಡೋಣ? ಏನ್ ನಾವು ಪಕ್ಷಕ್ಕೆ ದುಡ್ದಿಲ್ವಾ? ನಾವು ಈ ತರ ಹೇಳಿಸ್ಕೊಳ್ಳೋಕೋಸ್ಕರ ನಿಮ್ಗೋಸ್ಕರ ನಾವು ದುಡ್ದಿರೋದಾ? ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಲಪಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನನ್ನ ತೇಜೋವಧೆ ಮಾಡೋದಿಕ್ಕೆ ಹಾಗೆ ಮಾಡಿದ್ದಾರೆ. ನಾನು ಬೆದರಿಕೆ ಹಾಕ್ತಿಲ್ಲ, ಅವರೇ ಆವಾಜ್ ಹಾಕಿದ್ದಾರೆ. ನಾನು ಅವರ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದೆ, ಬೇರೆ ನಂಬರ್ನಿಂದ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ನಲಪಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಡಿಯೋ ವೈರಲ್ ಆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊಹಮ್ಮದ್ ನಲ್ಪಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ನನ್ನ ಬೆದರಿಸುವಂತಹ ಪ್ರಯತ್ನ ಆಯ್ತು ಅನ್ನೋದನ್ನ ಹೇಳಿದ್ದಾರೆ. 12:30 ರಾತ್ರಿಯಲ್ಲಿ 12:30 ನೈಟಲ್ಲಿ ಒಬ್ಬ ಕುಡಿದ್ಬಿಟ್ಟು ನನಗೆ ಫೋನ್ ಮಾಡಿ ಅವನೇ ಏನೆಲ್ಲ ಮಾತಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಯಾರೋ ನಮ್ಮನ್ನ ತೇಜೋವಧೆ ಮಾಡೋಕ್ಕೆ ಇವ್ರು ಮಾಡ್ತಾ ಇದ್ದಾರೆ. ಅದನ್ನ ನೀವು ಸ್ವಲ್ಪ ಆ ಆಡಿಯೋನ 1-2 ನಿಮಿಷ ನೀವು ಕೇಳ್ಬಿಡಿ. ನಾನೇನಾದರೂ ಬೆದರಿಕೆ ಆಗ್ತಾ ಇದ್ದಾನೆ, ಇಲ್ಲ ಅವ್ನು ನನಗೆ ಬೆದರಿಕೆ ಆಗ್ತಾ ಇದ್ದಾನೆ, ನೀವು ಅರ್ಥ ಮಾಡ್ಕೊಳ್ಳಿ. ಅನ್ವಾಂಟೆಡ್ ಕುಡಿದ್ಬಿಟ್ಟು ರಾತ್ರಿ 12:30ಗೆ ಒಬ್ಬ ಫೋನ್ ಮಾಡಿ ಅವ್ನು ನನಗೆ ಮಾತಾಡೋದನ್ನ ನಾನು ಬ್ಲಾಕ್ ಮಾಡ್ತೀನಿ. 20 ಫೋನಿಂದ ನನಗೆ ಫೋನ್ ಮಾಡ್ತಾನೆ. 12:30 ರಾತ್ರಿಯಲ್ಲಿ 12:30 ನೈಟಲ್ಲಿ ಒಬ್ಬ ಕುಡಿದ್ಬಿಟ್ಟು ನನಗೆ ಫೋನ್ ಮಾಡಿ ಅವನೇ ಏನೆಲ್ಲ ಮಾತಾಡಿದ್ರೆ ಅದಕ್ಕೆ ತಪ್ಪಲ್ಲ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.